ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಅಮೃತ ಕಟ್ಟಿಗೆ ಗಾಣದ ಎಣ್ಣೆ ವುಡ್ ಪ್ರೆಸ್ಸಿಂಗ್ ಆಯಿಲ್ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಪ್ಯೂರಿಟಿಯಾಗಿ ಜನರ ಗ್ರಾಹಕರ ಎದುರಿಗೇ ನೇರವಾಗಿ ಎಣ್ಣೆ ಮಾಡಿಕೊಡುವಂಥ ಗಾಣದ ಎಣ್ಣೆ ಇದು. ಸೊ ಇಲ್ಲಿಗೆ ಬಂದಿದ್ದೀನಿ. ಇದು ಎಲ್ಲಿ ಬರುತ್ತೆ ಅಂತಂದರೆ ನೋಡಿ, ನಮ್ಮದು BIT ಕಾಲೇಜ್ ಗೇಟ್ ಹಿಂಭಾಗ ಬರುತ್ತಲ್ಲ, ಆ ಸೈಡು ಸೆಲ್ಲರ್ ಕೆಳಗಡೆ ಬರುತ್ತೆ ಇದು. ನಾನು ರೋಡ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಇದು ಶಾಮನೂರ್ಗೆ ಹೋಗುತ್ತೆ ಲೆಫ್ಟ್ ಸೈಡು. BIT ರೋಡ್ ಅಂದರೆ ಇದೇ ಆಗೋದು. ಹಿಂಭಾಗದ ಗೇಟು ಅಲ್ಲಿ ಬಂದರೆ ಅಲ್ಲಿ ಬ್ಯಾಕ್ ಸೈಡು ಒಂದು ಸೆಲ್ಲರ್ ಇದೆ, ಅಲ್ಲಿ ಕೆಳಗಡೆ ಮಾಡಿದ್ದಾರೆ ಇವರು ಈ ರೀತಿಯಾಗಿ. ಇಲ್ಲಿ ತಂದೆ ಮತ್ತು ಮಗ ಅವರೇ ಇಲ್ಲಿ ವರ್ಕ್ ಮಾಡ್ಕೊತ. ಸೊ ಸೈಡಿಗೆ ಗೋಡಮ್ ಕೂಡ ಮಾಡಿದ್ದಾರೆ ಸೀಡ್ಸ್ನ ಸ್ಟೋರ್ ಮಾಡಲಿಕ್ಕೆ. ಇವಾಗ ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಎಣ್ಣೆನ ಪರಿಶುದ್ಧವಾಗಿ ನಮಗೆ ರೆಡಿ ಮಾಡಿಕೊಡ್ತಾರೆ. ಎಲ್ಲರೂ ಹೇಳ್ತಾಯಿದ್ರು, ಕೆಲವರು ತಗೊಂಡು ಹೋಗಿರೋರು ಚೆನ್ನಾಗಿ ಸಿಗುತ್ತೆ, ಇಲ್ಲೇ ಮಾಡಿಕೊಡ್ತಾರೆ ಅಂತೇಳಿ. ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ, ಯಾವ ರೀತಿಯಾಗಿ ನಮಗೆ ಎಣ್ಣೆನ ರೆಡಿ ಮಾಡಿಕೊಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ನಾನು ಹೋಗೋ ಅಷ್ಟೊತ್ತಿಗೆ ಒಬ್ಬರು ಯಾರೋ ಗ್ರಾಹಕರು ಬಂದಿದ್ದರು. ಅಂದರೆ ಫಸ್ಟಿಗೆ ಫೋನ್ ಮಾಡಿ ಹೇಳಿರ್ತಾರಂತೆ ಅವರು, ನಮಗೆ ಇಷ್ಟು ಲೀಟ್ರ್ ಬೇಕು ಈ ಥರದ ಎಣ್ಣೆ ಅಂತ ಹೇಳಿ. ಇವರು ಹೆಚ್ಚಾಗಿ ಕೊಬ್ಬರಿ ಮತ್ತು ಶೇಂಗಾದ ಎಣ್ಣೆ, ಆಮೇಲೆ ಹರಳೆಣ್ಣೆ ಸ್ವಲ್ಪ ಹಾಕ್ತಾರಂತೆ. ಆಮೇಲೆ ಕರೆಕ್ಟಾಗಿ ಇನ್ನೊಂದು ಸರಿ ರೆಡಿ ಮಾಡಿ ಅವರು ಶೇಂಗಾ ಹಾಕ್ತಾಯಿದ್ರು. ಆಲ್ರೆಡಿ ಅಷ್ಟೊತ್ತಿಗೆ 2 ರೌಂಡು ಎಣ್ಣೆ ತೆಗೆದುಬಿಟ್ಟಿದ್ರು. ನಾನು ಹೋದಾಗ ಇನ್ನೊಂದು ರೌಂಡಿಂದ ಅಂದರೆ 3rd ರೌಂಡಿಂದ ಹಾಕ್ತಾಯಿದ್ರು. ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಕೂಡ ಅಲ್ಲಿ ಒಂದು ಪಾತ್ರೆಯಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದರು. ಸೊ ಅದನ್ನು ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡ್ಕೊಂಡೆ ನಾನು. ಇತ್ತೀಚಿನ ದಿನಗಳಲ್ಲಿ ತುಂಬ ಕಲಬೆರಕೆ ಎಣ್ಣೆಗಳು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಸೊ ಅಂಥ ಎಣ್ಣೆ ಯೂಸ್ ಮಾಡೋ ಬದಲು ಪರಿಶುದ್ಧವಾಗಿರ್ತಕ್ಕಂಥ ಪ್ಯೂರ್ ಎಣ್ಣೆನ ನಾವು ಊಟಕ್ಕೆ ಬಳಸಬೇಕು ಅನ್ನೋ ತುಂಬ ಜನರ ಆಶಯ ಆಗಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಎಲ್ಲ ಆಧುನಿಕ ಶೈಲಿ ಜೀವನ. ಹಾಗಾಗಿ ಆಮೇಲೆ ಬೇಗ ಸಿಗಬೇಕು ಪ್ರತಿಯೊಂದೂ ಕೂಡ. ಕೆಲಸ ಆದರೂ ಬೇಗ ಆಗಬೇಕು, ಆಮೇಲೆ ಅಡುಗೆ ಕೂಡ ಬೇಗ ಆಗಬೇಕು. ಅದೇ ರೀತಿ ಪ್ರತಿಯೊಂದೂ ಬೇಗ ನಮಗೆ ದೊರಕಬೇಕು ಅಂತ ನಿರೀಕ್ಷೆ ಮಾಡೋ ಜನಗಳು ಏನು ಮಾಡ್ತಾರೆ, ಎಲ್ಲರೂ ಆಹಾರದಲ್ಲೂ ಕೂಡ ಅಷ್ಟೇ. ತುಂಬ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆಹಾರ ಉತ್ಪಾದನೆ ಕೂಡ ಯೂಶಲಿ ಜಾಸ್ತಿ ಆಗಲೇಬೇಕು ಅಂತೇಳಿ ಎಲ್ಲ ಹೈಬ್ರಿಡ್ ತಳಿಗಳು ಕೂಡ ಬಂದಿದ್ದಾವೆ. ಅದರಲ್ಲೂ ಎಲ್ಲ ಕಲಬೆರಕೆ ಆಹಾರ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಊಟ ಮಾಡ್ತಕ್ಕಂಥ ಆಹಾರಗಳಲ್ಲಿ ಕಲಬೆರಕೆನೇ ಜಾಸ್ತಿ ಇದೆ. ಸೊ ಅಂಥವ್ರ ಮಧ್ಯೆ ಈಗ ನಮಗೆ ಎಣ್ಣೆ ಪ್ಯೂರಿಟಿ ಬೇಕು, ನಮಗೆ ಪರಿಶುದ್ಧವಾಗಿರ್ತಕ್ಕಂಥ ಎಣ್ಣೆ ಬೇಕು ಅಂದರೆ ಇಲ್ಲಿ ನೋಡಿ, ಅಂದರೆ ನಮ್ಮ ದಾವಣಗೆರೆಯಲ್ಲಿ ನಾನು ಹೇಳ್ತಾ ಇರೋದು, ನಾವು ಸ್ವತಃ ಯೂಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇರೋದು ಅಮೃತ ಕಟ್ಟಿಗೆ ಗಾಣದ ಎಣ್ಣೆ ಅಂತೇಳಿ. ನಮಗೆ ಯೂಸ್ ಮಾಡ್ತಿದ್ರಿಂದ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ, ಅಂದರೆ ಊಟದಲ್ಲಿ ರುಚಿ ಇರ್ಬೋದು, ಅದರ ಒಂದು ಪರಿಶುದ್ಧತೆಯ ಬಗ್ಗೆ ನಮಗೆ ಒಂದು ಸಂತೃಪ್ತಿಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಯಾರಿಗೆಲ್ಲ ಬೇಕು ಪ್ಯೂರಿಟಿ ಆಯಿಲು ಅಂತ ಏನು ಬಯಸ್ತಾರಲ್ಲ, ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ನಾನು ಜಸ್ಟ್ ವಿಡಿಯೋ ಅಂತ ಹೋದೆ ಅಷ್ಟೇ, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಆದರೆ ಅದ್ರ ಬಗ್ಗೆ ಅಣ್ಣ ಚೆನ್ನಾಗಿ ನನಗೆ ವಿವರಣೆ ಹೇಳಿದ್ರಿಂದ ನಾನು ಅವ್ರ ಮೂಲಕನೇ ತಿಳಿಯೋದಕ್ಕೆ ಇಷ್ಟಪಟ್ಟೆ. ಸೊ ಹೇಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡೋಣ. ಒಂಚೂರು ಕಿರು ಪರಿಚಯ ಹೇಳಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಆ್ಯಕ್ಚುಲಿ ಇಂಗ್ಲೀಷ್ ಮೇಜರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ನಾನು ಸಾಂಪ್ರದಾಯಿಕವಾಗಿ ಏನು ಕರೋನಾ ಏನು ಬಂತು, ಅದಾದ್ಮೇಲೆ ನಮ್ಮದೇ ಆದಂಥ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ದಾವಣಗೆರೆಯಲ್ಲಿ ಯಾರಾದರೂ ಗಾಣಲ್ಲಿ ಮಾಡ್ತಿದಾರ ಅಂತ ಹುಡುಕಿದ್ರೆ ಯಾರು ನಮಗೆ ಜೆನ್ಯೂನ್ ಆಗಿ ಮಾಡೋದು ಸಿಗ್ಲಿಲ್ಲ. ಹಾಗಾಗಿ ಹೊರಗಡೆಯಿಂದ ತಗೊಂಬಂದಾಗ ಆ ಎಣ್ಣೆ ಎಷ್ಟು ಗ್ಯಾರಂಟಿ ಇರ್ತದೆ, ಶುದ್ಧವಾಗಿರ್ತದೆ ಅನ್ನೋ ಪ್ರಶ್ನೆ ನನಗೂ ಕೂಡ ಹುಟ್ಟುಕೊಳ್ತು. ಹಾಗಾಗಿ ನಾನು ನಂದೇ ಆಗ್ತಕ್ಕಂಥ ಉದ್ಯಮ ಸ್ಟಾರ್ಟ್ ಮಾಡಿದೆ. ಈಗ ಇದು 5ನೇ ವರ್ಷ ಚಾಲ್ತಿಯಲ್ಲಿದೆ. ಅಣ್ಣ, ಇದು ನೀವು ಈಗ ಕೆಲವು ಕಡೆ ಎಲ್ಲ ಇದ್ದಾವೆ, ಅಂದರೆ ವುಡ್ ಪ್ರೆಸ್ಸಿಂಗ್ ಆಯಿಲ್ ಇರ್ಬೋದು, ಬೇರೆ ಬೇರೆ ಎಲ್ಲ ಇದ್ದಾವೆ. ಸೊ ನಮ್ಮ ನಿಯರ್ ಇರೋದು ಇದೇ ಅಮೃತ್ ವುಡ್ ಪ್ರೆಸ್ಸಿಂಗ್ ಆಯಿಲಿಂದು. ನಿಮ್ಮ ಉದ್ದೇಶ ಏನಣ್ಣ? ಇದನ್ನು ಪ್ರಾರಂಭ ಮಾಡಿದಾಗ ಯಾವ ಉದ್ದೇಶದಿಂದ ಪ್ರಾರಂಭ ಮಾಡಿದ್ರಿ ನೀವು? ಇದು ಏನಂದ್ರೆ, ಗಾಣಗಳು ಎಲ್ಲ ಕಡೆ ಸಿಗ್ತವೆ ನಿಮಗೆ. ಅದರಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಕಟ್ಟಿಗೆ ಇದೆಯಾ ಅಂತ ಹೇಳಿ. ಮೇಲ್ಗಡೆ ಒರಳು ಅಂದ್ರೆ ಒನಕೆ, ಮೇಲ್ಗಡೆ ಒನಕೆ ಮತ್ತೆ ಕೆಳಗಡೆ ಇರೋ ಒರಳು ಎರಡು ಸಹಿತ ಕಟ್ಟಿಗೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಅದು ಇತ್ತಂದ್ರೆ ಏನಾಗ್ತದೆ, ಎಣ್ಣೆ ಬಿಸಿ ಆಗಲ್ಲ. ಉತ್ಪಾದನೆಯಲ್ಲಿ RPM ಅಂತ ಕರಿತೀವಿ, ಅದು ರೊಟೇಷನ್ ಕಮ್ಮಿ ಇರ್ತದೆ. ಒಂದು ನಿಮಿಷಕ್ಕೆ 8 ಸುತ್ತು ಸುತ್ತುತ್ತೆ. ಹಾಗಾಗಿ ಅದರದ್ದು ಶುದ್ಧತೆ ಜಾಸ್ತಿ ಇರ್ತದೆ. ಎಣ್ಣೆಯ ರುಚಿ ಮತ್ತೆ ಅದರ ಬಣ್ಣ ಯಾವುದು ಕೂಡ ಹೋಗೋದಿಲ್ಲ. ನೈಸರ್ಗಿಕವಾಗಿ ಕಾಳಿನಲ್ಲಿ ಏನಿರ್ತದೆ ಅದೇ ನಿಮಗೆ ಎಣ್ಣೆಯಲ್ಲಿ ಬರ್ತದೆ. ಹಾಗಾಗಿ ಎಣ್ಣೆ ಬಿಸಿ ಕೂಡ ಆಗೋದಿಲ್ಲ ಕಟ್ಟಿಗೆ ಗಾಣ ಇದ್ರೆ. ಹಾಗಾಗಿ ನಾವು ಏನಕ್ಕೆ ಸಾಂಪ್ರದಾಯಿಕವಾಗಿ ಮೊದಲಿಗಿಂತ ಇವಾಗ ಜನರು ಏನಕ್ಕೆ ಸಾಂಪ್ರದಾಯಿಕ ಆಯಿಲ್ ಕಡೆ ಗಮನ ಕೊಡ್ತಿದ್ದಾರೆ ಅಂದ್ರೆ, ಈಗ ಆಲ್ರೆಡಿ ಅವರೆಲ್ಲ ಅನುಭವಿಸಿದ್ದಾರೆ. ಈಗ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥ ರಿಫೈನ್ಡ್ ಆಯಿಲ್ ನ ಆಹಾರದಲ್ಲಿ ಬಳಸಿ, ಎಚ್ಚೆತ್ತವಾಗಿ ಬಳಸಿ ಇವಾಗ ಅವರು ಶುದ್ಧತೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಮತ್ತೆ ಅವರು ಹುಡುಕ್ತಾ ಇದ್ದಾರೆ
ಹಾಗಾಗಿ ನಾವು ಇವತ್ತು ಅದನ್ನ ಕೊಡ್ಲಿಕ್ಕೆ ಅದು ಪ್ರಥಮ ಹೆಜ್ಜೆ ದಾವಣಗೆರೆಯಲ್ಲಿ ಮೊದಲ ಗಾಣದ ಎಣ್ಣೆನ ಪ್ರಾರಂಭ ಮಾಡಿದ್ವಿ. ಮತ್ತೆ ಆ ಸಂದರ್ಭದಲ್ಲಿ ನಮಗೂ ಕೂಡ ಒಳ್ಳೆ ಎಣ್ಣೆ ಬೇಕಾಗಿತ್ತು, ಹಾಗಾಗಿ ಸಿಗದೆ ಇರೋ ಕಾರಣಕ್ಕೆ ನಾವು ನಾವೇ ಪ್ರಾರಂಭ ಮಾಡಿ. ಒಳ್ಳೆ ಯೋಚನೆ, ಒಳ್ಳೆ ಯೋಚನೆ. ಇದು ಒಳಗಡೆ ವುಡ್ ಯೂಸ್ ಮಾಡಿದ್ದೀರಾ ಅಣ್ಣ? ಹೌದು, ಇದು ಕಟ್ಟಿಗೆ, ಇದು ಒರಳು ಕೂಡ ಕಟ್ಟಿಗೆ, ಇದರಲ್ಲಿ ಬರ್ತಕ್ಕಂತ ಒಣಕೆ ಕೂಡ ಕಟ್ಟಿಗೆ. ಇದು ಕಟ್ಟಿಗೆ. ಅಂದ್ರೆ ಒಳಗಡೆ ಶೇಂಗಾ ಹಾಕಕ್ಕೂ ಮುಂಚೆ ಏನಿದೆಯಲ್ಲ ಅದು ಒರಳು. ಅದು ಒರಳು, ಹೌದು, ಅದು ಒರಳು. ಮತ್ತೆ ಇದು ಗೂಟ ಅಂತ ಕರಿತೀವಿ, ಇದು ಕಟ್ಟಿಗೆ. ಇದೆರಡು ಕೂಡ ಕಟ್ಟಿಗೆದ್ದು ಆಗಿರ್ಬೇಕು, ನೈಸರ್ಗಿಕವಾಗಿರ್ತಕ್ಕಂಥ ಕಟ್ಟಿಗೆ ಅಥವಾ ಕಲ್ಲಿಂದ ಆಗಿರ್ಬೇಕು. ಅದು ಇದೆಲ್ಲ ಏನು ಅಣ್ಣರೇ? ಇವೆಲ್ಲವೂ ಕಟ್ಟಿಗೆಗಳು, ನಾವೇನ್ ಗೂಟ ಅಂತ ಕರಿತೀವಲ್ಲ ಗಾಣದ ಎಣ್ಣೆಯಲ್ಲಿ, ಅದೆಲ್ಲ ಬಳಸಿರ್ತಕ್ಕಂಥ ಕಟ್ಟಿಗೆಗಳು. ಇವು ನಮಗೆ 2 ತಿಂಗಳಿಗೆ ಒಂದು ಕಟ್ಟಿಗೆ ವೇಸ್ಟ್ ಆಗ್ತದೆ. ಹೌದಾ? ಅಂದ್ರೆ ಅಷ್ಟೊಂದು ಆಯಿಲ್ ಉತ್ಪತ್ತಿ ಮಾಡ್ತೀರಾ ನೀವು? ಹೌದು, ನಿರಂತರವಾಗಿ ಆಯಿಲ್ ಉತ್ಪತ್ತಿ ಇರುತ್ತೆ. ಇದೆಲ್ಲ ವೇಸ್ಟ್ ತೆಗೆದಿರೋದು? ಹೌದು, ಎಲ್ಲ ಆಲ್ರೆಡಿ ಬಳಸಿರ್ತಕ್ಕಂಥ ಕಟ್ಟಿಗೆಗಳು. ಇದೆಲ್ಲ ಈಗ ಬಳಸಿರೋದು ಇದು ಬಾಗಿ ಮರ, ಅದು ಒರಳು ಕೂಡ ಬಾಗಿದು, ಮತ್ತೆ ಗೂಟ ಕೂಡ ಬಾಗಿದು. ಏನದು ಬಾಗಿ ಅಂದ್ರೆ ಏನ್ ವಿಶೇಷ? ಅದು ಬಾಗಿ ಮರದಲ್ಲಿ ಏನಾಗ್ತದೆ ಉತ್ಪಾದನೆಯಲ್ಲಿ, ನಿಮಗೆ ಎಣ್ಣೆಯಲ್ಲಿ ಯಾವುದೇ ಕಟ್ಟಿಗೆ ಅಂಶ ನಿಮಗೆ ಎಣ್ಣೆಗೆ ಬರೋದಿಲ್ಲ. ನಾವು ಬೇವಿಂದು ಅಥವಾ ಬೇರೆ ಬೇರೆ ನಾವು ಕಟ್ಟಿಗೆಯನ್ನು ಬಳಸಿದ್ರೆ ಅದರದ್ದು ಸ್ಮೆಲ್ ಕೂಡ ಎಣ್ಣೆಗೆ ಸೇರ್ಕೊಳ್ಳೋದಿಲ್ಲ. ಈ ಬಾಗಿಯಲ್ಲಿ ಏನಾಗ್ತದೆ, ಇದು ನ್ಯೂಟ್ರಲ್ ಆಗಿರ್ತದೆ, ಹಾಗಾಗಿ ನಿಮಗೆ ಎಣ್ಣೆಯಲ್ಲಿ ಇದರದ್ದು ಯಾವುದೇ ಅಂಶ ನಿಮಗೆ ಬರೋದಿಲ್ಲ. ಅಣ್ಣ, ನೀವು ಇಲ್ಲಿ ಆಯಿಲ್ ಉತ್ಪತ್ತಿ ಮಾಡ್ತಿರಲ್ಲ, ಸೊ ನಾವೀಗ ಯೂಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮ್ಮಲ್ಲಿ ತಗೊಂಡೋಗೋದು ಶೇಂಗಾದ್ದು. ಕೊಬ್ಬರಿನ ನಾವೇ ಹೊಲದ್ದು ಸಿಗುತ್ತೆ, ಹಾಗಾಗಿ ತಗೊಂಬಂದು ಹಾಕ್ಸ್ಕೊಂಡು ಹೋಗಿದ್ದೀವಿ. ಮತ್ತೆ ಅದು ಬಿಟ್ರೆ ಬೇರೆ ಯಾವ ಎಣ್ಣೆಗಳನ್ನ ನಾವು ಇಲ್ಲಿ ಉತ್ಪತ್ತಿ ಮಾಡ್ತೀರಾ? ನಮ್ಮಲ್ಲಿ ನಾವು ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಕುಸುಬೆ ಎಣ್ಣೆ, ಮತ್ತೆ ವರ್ಷಕ್ಕೆ ಒಂದು ಸಾರಿ ಹರಳೆಣ್ಣೆ. ಇವಾಗ ಯುಗಾದಿ ಹತ್ತಿರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಫೆಬ್ರವರಿ ಸುಮಾರು ಹರಳೆಣ್ಣೆ ವರ್ಷಕ್ಕೆ ಒಂದ್ಸರಿ ಮಾತ್ರ ಹಾಕ್ತೀವಿ. ನಾನ್ ಎಡಿಬಲ್ ಆಗಿರೋ ಕಾರಣಕ್ಕೆ ರೆಗ್ಯುಲರ್ ಹಾಕ್ತಿಲ್ಲ. ಇವು ಇಷ್ಟು ಎಣ್ಣೆಗಳು ನಿರಂತರವಾಗಿ ಸಿಗ್ತವೆ ನಮ್ಮ ಹತ್ರ. ಇದೇ ಮಷಿನ್ ಅಲ್ಲಿ ಹಾಕ್ತೀರಾ ಅಥವಾ ಬೇರೆ ಬೇರೆ ಮೆಷಿನ್ಗಳಿದಾವೆ? ಪ್ರತಿಯೊಂದು ಆಯಿಲ್ಗೆ ನಾವು ಒಂದೊಂದು ಸಪರೇಟ್ ಆಗಿರ್ತಕ್ಕಂಥ ಮೆಷಿನ್ಗಳು ಬಳಸ್ತೀವಿ. ಇದರಲ್ಲಿ ಕುಸುಬೆಯನ್ನ ಬಳಸ್ತೀವಿ, ಇದರಲ್ಲಿ ಕೊಬ್ಬರಿಯನ್ನ ಈ ಮೆಷಿನ್ ನಲ್ಲಿ ಬಳಸ್ತೀವಿ. ಆಲ್ರೆಡಿ ಕ್ರಶ್ ಮಾಡಿರೋದು, ಕ್ರಶಿಂಗ್ ಆಗಿದೆ ಆಲ್ರೆಡಿ ಈ ತರ ಕೊಬ್ಬರಿ ಮೆಷಿನ್. ಏನಕ್ಕೆ ನಮಗೆ ಸಪರೇಟ್ ಆಗಿರ್ತಕ್ಕಂಥ ಗಾಣಗಳು ಬೇಕು ಅಂತಂದ್ರೆ, ಈಗ ಶೇಂಗಾ ಹಾಕಿದ್ಮೇಲೆ ಅದೇ ಮಿಷನ್ ಅಲ್ಲೇ ಕೊಬ್ಬರಿ ಹಾಕಿದ್ಮೇಲೆ ಶೇಂಗಾ ಹಾಕಿದ್ರೆ ಆ ಎಣ್ಣೆಯ ಬಣ್ಣ ಬದಲಾಗ್ತದೆ, ಮತ್ತೆ ಬೇರೆ ಬೇರೆ ಎಣ್ಣೆ ಸೇರ್ಕೊಳ್ತದೆ ಒಂದೇ ಎಣ್ಣೆಯಲ್ಲಿ. ಹಾಗಾಗಿ ನಾವು ಸಪರೇಟ್ ಆಗಿರ್ತಕ್ಕಂಥ ಗಾಣಗಳನ್ನ ಬಳಸ್ತಾ ಇದ್ವಿ. ಮತ್ತೆ ನೀವು ಗ್ರಾಹಕರು ಕೂಡ ಯಾವುದೇ ಒಂದೇ ಮಿಷನ್ ತಗೊಂಡು ನಿಮ್ಗೆ ಎಲ್ಲಾ ಎಣ್ಣೆಗಳು ಸಿಗುತ್ತೆ ಅನ್ನೋದಕ್ಕಿಂತ ಸಪರೇಟ್ ಆಗಿರ್ತಕ್ಕಂಥ ಗಾಣಗಳಿತ್ತಂದ್ರೆ ನಿಮಗೆ ಅದು ಒಂದು ಒಳ್ಳೆಯದು ಆ ತರದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಗಾಣದಿಂದ ತೆಗೆದಿರೋ ಎಣ್ಣೆನಾ ಅಣ್ಣ? ಹೌದು, ಇದೆಲ್ಲ ಗಾಣದ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ, ಇದು ಶೇಂಗಾ ಎಣ್ಣೆ. ಯಾವುದು ಇದು? ಫಸ್ಟ್ ಒನ್ ಕೊಬ್ಬರಿ ಎಣ್ಣೆ. ಇದು ಶೇಂಗಾ ಎಣ್ಣೆ. ಇದು ನಾವು ತೆಗೆದ್ಮೇಲೆ, ಗಾಣದಿಂದ ಎಣ್ಣೆ ತೆಗೆದ್ಮೇಲೆ ಒಂದು ಇವತ್ತು ತೆಗೆದ್ವಿ ಅಂದ್ರೆ ಮಾರನೇ ದಿವಸ ಇದು ಪ್ಯಾಕಿಂಗ್ ಮಾಡ್ತೀವಿ. ಅದು ಗಸಿ ಸೆಡಿಮೆಂಟೇಶನ್ ಅಂತ ಕರಿತೀವಿ. ಎಣ್ಣೆ ತೆಗೆದಾದ್ಮೇಲೆ ಅದು ಪುಡಿ, ಈ ಎಣ್ಣೆಯಲ್ಲಿ ಪುಡಿ ಬರ್ತದೆ, ಅದೆಲ್ಲದು ಕೆಳಗಡೆ ಹೋಗ್ತದೆ. ಸೆಡಿಮೆಂಟೇಶನ್ ಆದ್ಮೇಲೆ ಮೇಲಿನ ಎಣ್ಣೆನ ನಾವು ಪ್ಯಾಕಿಂಗ್ ಮಾಡ್ತೀವಿ. ಇದು ಸೆಡಿಮೆಂಟೇಶನ್ ಆದ್ಮೇಲೆ ತಗೊಂಡ್ ಹೋಗ್ಬೇಕಾ ಅಥವಾ ನಮ್ಗೆ ಈಗ ನಾವೇನೇ ಶೇಂಗಾ ತಗೊಂಡ್ ಬರ್ತೀವಿ ಅನ್ಕೊಳ್ಳಿ, ಈಗ ಆ ಶೇಂಗಾನ ನಾವು ಡೈರೆಕ್ಟ್ ಆಗಿ ಹಾಕ್ಸ್ಕೊಂಡು ಹಂಗೆ ಹೋಗ್ಬೋದು. ನೀವು ನಿಮ್ಮ ಎದುರುಗಡೆ ಮಿಷಿನ್ ಯಾವಾಗಲೂ ರನ್ನಿಂಗ್ ಇರ್ತದೆ, ನೀವು ಬರ್ತಿರೋ ಎಣ್ಣೆನೆ ತಗೊಂಡು ಹೋಗ್ಬೋದು. ಅಥವಾ ನಾವು ಇದು ಸೆಡಿಮೆಂಟೇಶನ್ ಆದ್ಮೇಲೆ ನಾವು ತಗೊಂಡು ಹೋಗ್ತೀವಿ ಅಂದ್ರೆ ಮಾರ ದಿನ ಆ ತರನಾದ್ರೂ ತಗೊಂಡು ಹೋಗ್ಬೋದು. ಎಲ್ಲಾ ತರದ ಆಪ್ಷನ್ಸ್ ಇರ್ತದೆ ನಿಮಗೆ. ಈ ತರ ಅಂದ್ರೆ ಜನ ಆಲ್ಮೋಸ್ಟ್ ಇಷ್ಟಪಡ್ತಾರೆ, ಯಾಕಂದ್ರೆ ನೇರವಾಗಿನೇ ನಮ್ಗೆ ಮಾಡ್ಕೊಡ್ತಾರೆ ಎಣ್ಣೆ, ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ವಿಷಯದಲ್ಲಿ ಗಾಣ ಎನಿ ಟೈಮ್ ರನ್ನಿಂಗ್ ಇರ್ತದೆ. ನೀವು ಎದುರುಗಡೆನೆ ಬಂದು ಆಯಿಲ್ ನ ತಗೊಂಡು ಹೋಗ್ಬೋದು. ನಿಮಗೆ ನಮ್ದೇ ಎಣ್ಣೆ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ನೀವು ಬೆಳೆದಿರ್ತಕ್ಕಂಥ ಕಾಳಾಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಅದನ್ನ ತಗೊಂಡ್ಬಂದು ನೀವು ಅದರಲ್ಲಿ ಹಾಕಿಸ್ಕೊಂಡು ತಗೊಂಡು ಹೋಗ್ಬೋದು. ಅದಕ್ಕೆ ಅಂತ ಮಿನಿಮಮ್ ಚಾರ್ಜಸ್ ಇರ್ತದೆ. ಅದನ್ನ 120 ರೂಪೀಸ್ ಕೊಬ್ಬರಿಗೆ, 25 ರೂಪೀಸ್ ಶೇಂಗಾಕ್ಕೆ ಪರ್ ಕೆಜಿ ಇರ್ತದೆ. ಅದನ್ನ ನೀವು ಕ್ರಶಿಂಗ್ ಚಾರ್ಜ್ ಕೊಟ್ಟು ನೀವು ಹಾಕ್ಸ್ಕೊಂಡು ಹೋಗ್ಬೋದು. ಒಂದು 10 kg ಹೆಚ್ಚಿನ ಆಗಿರ್ತಕ್ಕಂಥ ಅದನ್ನು ತಗೊಂಡ್ಬಂದು ಹಾಕ್ಸ್ಕೊಂಡು ಹೋಗ್ಬೇಕು. ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಹಾಕೋದು ನಾವು. ಕೆಟ್ಟ ಕೊಬ್ಬರಿ ಆ ತರದ್ದು ಕೆಮಿಟ ಬಂದಿರೋದು ಆ ತರದ್ದು ಹಾಕೋದಿಲ್ಲ. ಯಾಕಂದ್ರೆ ಇದು ಕ್ಲೀನ್ ಮಾಡಕ್ ಆಗೋದಿಲ್ಲ, ಕಟ್ಟಿಗೆ ಇರೋದ್ರಿಂದ ಇದನ್ನ ಪದೇ ಶುದ್ಧಿ ಮಾಡಕ್ ಆಗೋದಿಲ್ಲ. ಮತ್ತೆ ನಮ್ಮ ಎಣ್ಣೆಗಳು ಕೆಡ ಸಾಧ್ಯತೆ ಇರ್ತದೆ ಕೆಟ್ಟ ಕೊಬ್ಬರಿ ಬಳಸಿದ್ರೆ. ಹಾಗಾಗಿ ನೀವು ಒಳ್ಳೆಯ ಕೊಬ್ಬರಿನ 10 kg ಹೆಚ್ಚಿನ ತಗೊಂಡ್ಬಂದ್ರೆ, ಮಿನಿಮಮ್ 10 kg ತಗೊಂಡ್ಬಂದ್ರೆ, ಒಳ್ಳೆ ತಗೊಂಡ್ಬಂದ್ರೆ ನಿಮಗೆ ಕ್ರಶ್ ಮಾಡಿ ನಿಮ್ಮ ಎದುರುಗಡೆನೆ ಕ್ರಶ್ ಮಾಡಿ ಆಯಿಲ್ ತೆಗೆದು ಕೊಡ್ತೀವಿ. ಇದು ತುಂಬಾ ಒಳ್ಳೆ ಮಾಹಿತಿ ಬಿಡಿ. ಹೌದು. ಇವಾಗ ನಿಜವಾದ ರೈತ ಅಂತಂದ್ರೆ ತನ್ನ ಬೆಳೆದ ಎಲ್ಲ ಉತ್ಪನ್ನಗಳನ್ನ ಅವನು ಮಾರ್ಕೆಟಿಂಗ್ ಮಾರಿ ಮತ್ತೆ ಮಾರ್ಕೆಟ್ ಇರ್ತಕ್ಕಂಥ ಕಲಬೆರಕೆಯನ್ನ ತಗೊಂಡ್ಬಂದು ಬಳಸೋದಕ್ಕಿಂತ ನೇರವಾಗಿ ಬೆಳೆದಿರ್ತಾನೆ ರೈತ. ಅದೇ ಶೇಂಗಾ ಕಾಳನ್ನ ಹಾಕಿಸ್ಕೊಂಡು ವರ್ಷ ಪೂರ್ತಿ ಆಯಿಲನ್ನ ಬಳಸ್ಬೋದು. ಅಥವಾ ಕೊಬ್ಬರಿ ಬೆಳೆದಿರ್ತಾನೆ, ಅದನ್ನ ಮಾರ್ಕೆಟಿಂಗ್ ಮಾರಿ ಅದರಿಂದ ಅಂಗಡಿ ಇರ್ತಕ್ಕಂಥ ಎಣ್ಣೆ ತರೋದಕ್ಕಿಂತ
ತಾನೇ ಸ್ವತಃ ತನ್ನ ಬೆಳೆದಿದ್ದನ್ನ ಬಳಸ್ತಿದ್ರೆ ಅದು ಉತ್ತಮವಾದಂತ ಆರೋಗ್ಯವನ್ನ ಅದನ್ನು ಕಾಯ್ಕೋಬಹುದು. ಆಮೇಲೆ ಇದು ಮುಂಚೆಯಿಂದ ರೈತ ಪದ್ಧತಿ ಇದ್ದಿದ್ದೇ ಹೀಗೆ. ಇವಾಗ ನಾವು ಎಲ್ಲ ಆಧುನಿಕ ಯುಗಕ್ಕೆ ಎಲ್ಲ ಏನಾಗಿದೆ, ಮೆಕ್ಕೆಜೋಳ ಬೆಳೆಯೋದು, ಮಾರೋದು, ಆಮೇಲೆ ಹೋಗ್ತಾ ಇರೋದು. ಹೌದೌದು, ಒಂದೇ ಬೆಳೆಯೋದು, ಮಾರ್ಕೆಟಿಗೆ ಹಾಕೋದು, ಮಾರ್ಕೆಟಿಂದ ವಿಷಯ ಪರ್ಚೇಸ್ ಮಾಡ್ಕೊಂಡು ತಂದು ಆಹಾರದಲ್ಲಿ ಬಳಕೆ ಮಾಡೋದು. ನಿಜ, ನೀವ್ ಹೇಳಿದ್ ಮಾತು ನಿಜ. ಇವಾಗೆಲ್ಲ ಹಂಗೆ ಆಗಿರೋದು, ಎಲ್ಲ ಈಸಿ ವೇ ಹುಡುಕ್ತಾ ಇದ್ದಾರೆ. ಸೊ ಅದರಲ್ಲೂ ನಿಮ್ದೊಂದು ಯೋಚನಾ ಶಕ್ತಿ, ಅದರಿಂದ ನೀವು ಈ ಪ್ರಾರಂಭ ಮಾಡಿರೋದು ಒಳ್ಳೆ ಉದ್ದೇಶ ಇದೆ. ಆಮೇಲೆ ಇವರು ಎಣ್ಣೆನ ಗಾಣದಲ್ಲಿ ಮಾಡಿಕೊಡೋದ್ರ ಜೊತೆಗೆ ಪಕ್ಕದಲ್ಲೇ ಒಂದು ಗೋಡಮಲ್ಲಿ ಶೇಂಗಾ ಮತ್ತು ಕೊಬ್ಬರಿನ ಕೂಡ ಸ್ಟೋರ್ ಮಾಡಿ ಇಡ್ತೀವಿ ಅಂತ ತೋರಿಸಿದ್ರು. ಅಂದರೆ ಯಾರಿಗೆಲ್ಲ ಈಗ ಎಲ್ಲರೂ ಕೂಡ ಕಾಯಿ ಬೆಳೀತಾ ಇರಲ್ಲ, ಆಮೇಲೆ ಶೇಂಗಾ ಬೆಳೀತಾರಲ್ಲ, ಅವರು ಇಲ್ಲೇ ಪರ್ಚೇಸ್ ಮಾಡಿ ಎಣ್ಣೆ ಹಾಕ್ಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಅವರು ಕೂಡ ತಂದು ಹಾಕ್ಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಇಲ್ಲಿ ಕಾಣಿಸ್ತಿರೋ ಮೆಷಿನ್ ಬಂದುಬಿಟ್ಟು ಈಗ ಶೇಂಗಾದೆಲ್ಲ ಹಸಿ ಇರುತ್ತಲ್ಲ, ಅದನ್ನು ಡ್ರೈ ಮಾಡೋ ಅಂಥ ಮೆಷಿನ್ ಇದು. ಏನಕ್ಕೆ ಇದನ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ, ಈಗ ಎಣ್ಣೆ ಕ್ವಾಲಿಟಿ ಬರಬೇಕು, ಹಸಿ ಇದ್ದಾಗ ಹಾಕಿದರೆ ಅದು ಕ್ವಾಲಿಟಿ ಜಾಸ್ತಿ ದಿನ ಇರಲ್ಲ ಅಂತ ಹೇಳ್ಬಿಟ್ಟು ಈ ಮೆಷಿನ್ ನಾವು ತಂದಿದ್ದೀವಿ ಅಂತ ಹೇಳಿದರು. ಅಂದರೆ ಹಸಿ ಅಂಶ ಇದ್ದರೆ ಡ್ರೈ ಆದರೆ ಒಳ್ಳೆಯದು ಅನ್ನೋ ಉದ್ದೇಶಕ್ಕೆ. ಇದೆಲ್ಲ ಏನ್ರಿ ಅಣ್ಣ? ಅಂದರೆ ಈಗ ಇಲ್ಲಿ ಶೇಂಗಾ ಇಟ್ಟಿದ್ದೀರಾ, ಸೊ ಏನು ಯಾವ ಪರ್ಪಸ್ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಇದು ನಮಗೆ ಒಂದು ತಿಂಗಳಿಗೆ ರೆಗ್ಯುಲರ್ಲಿ ಬೇಕಾಗ್ತಕ್ಕಂಥ ಶೇಂಗಾ ಆಗ್ತದೆ. ಇದು ನಾವು ಹೆಚ್ಚಿನ ಮಟ್ಟದಲ್ಲಿ ಸ್ಟಾಕ್ ಮಾಡಿಲ್ಲ ಅಂತಂದ್ರೆ ನಮಗೆ ಕಮ್ಮಿ ರೇಟಿಗೆ ಸಿಗೋದಿಲ್ಲ. ನಾವು ಜನರಿಗೆ ಆದಷ್ಟು ಕಮ್ಮಿ ಬೆಲೆಗೆ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಒಂದು 3 ರಿಂದ 4 ಟನ್ ನಮಗೆ ಕಾಳು ಬೇಕಾಗ್ತದೆ ತಿಂಗಳಿಗೆ. ಹಾಗಾಗಿ ನಾವು ಒಂದು ಸರಿಗೆ ಇಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀರಾ? ಆಮೇಲೆ ಇಲ್ಲೇ ತಗೊಂಡು ಹಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಏನಿಲ್ಲ ಅಂತಾನು ಹೇಳಿದ್ರಿ. ಹೌದು, ಇಲ್ಲ ಅಂದ್ರೆ ಇದೇ ಕಾಳನ್ನ ಅವ್ರು ತಗೊಂಡ್ಬಿಟ್ಟು ಇದೇ ಕಾಳನ್ನ ಅವ್ರು ತಗೊಂಡು ಅವ್ರ ಎದುರುಗಡೆನೆ ಕ್ರಶ್ ಮಾಡಿಸ್ಕೊಂಡು ಹೋಗ್ಬೋದು. ಇದು ನಾವು ನಿರಂತರವಾಗಿ ರನ್ನಿಂಗ್ ಇರ್ತದಲ್ಲ, ಈ ಕಾಳನ್ನ ತಗೊಂಡು ಕ್ರಶ್ ಮಾಡಿಸ್ಕೊಂಡು ಹೋಗ್ಬೋದು. ಶೇಂಗಾ ಮತ್ತೆ ಕೊಬ್ಬರಿ ಕೂಡ ತಿಪ್ಟೂರ್ ಕೊಬ್ಬರಿ ಬಳಸೋದು ನಾವು. ತಿಪ್ಟೂರ್ ಕೊಬ್ಬರಿ ಏನಕ್ಕಂದ್ರೆ ಅದ್ರದ್ದು ಸ್ಮೆಲ್ ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ತಿಪ್ಟೂರ್ ಕೊಬ್ಬರಿ ಬಳಸ್ತೀವಿ. ಎಣ್ಣೆ ಪರ್ಸೆಂಟ್ ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ಕೊಬ್ಬರಿನೂ ಕೂಡ ಅವರು ಎದುರುಗಡೆ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೋದು. ಹೌದಾ? ಆಮೇಲೆ ಎಣ್ಣೆ ತೆಗೆದ ನಂತರ ಶೇಂಗಾ ಮತ್ತು ಕೊಬ್ಬರಿದು ಏನು ಹಿಂಡಿ ಬಂದಿರುತ್ತಲ್ಲ, ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತೀರಾ ಅಂತಲೂ ಕೇಳಿದೆ. ಅದರದ್ದು ವಿವರಣೆ ಕೂಡ ನೀಟಾಗಿ ಹೇಳಿದರು. ಇದೆಲ್ಲ ಅಂದರೆ ಎಣ್ಣೆ ತೆಗೆದು ಬಿಟ್ಟಿರೋ ವೇಸ್ಟ್ ಅಣ್ಣ? ಹೌದು, ಇದು ಕೊಬ್ಬರಿ ಹಿಂಡಿ. ಇವಾಗ ನಾವು ಒಳ್ಳೆ ಕೊಬ್ಬರಿ ಹಾಕಿದ್ರೆ ನಮಗೆ ಹಿಂಡಿ ಕೂಡ ಬೆಳ್ಳಗೆ ಬರ್ತದೆ. ಈ ಥರ ಒಳ್ಳೆ ಹಿಂಡಿ ಬರ್ತದೆ. ಇದನ್ನು ಹಸುಗಳಿಗೆ ಬಳಸ್ಬೋದು, ನಾವು ಆಹಾರವಾಗಿ ಬಳಸ್ಬೋದು. ಆಮೇಲೆ ಶೇಂಗಾ ಹಿಂಡಿ, ಇದು ಕೂಡ ಒಳ್ಳೆ ಆಹಾರ. ಕೊಬ್ಬರಿ ಹಿಂಡಿಗಿಂತ ಶೇಂಗಾವನ್ನ ಸತ್ವ ಜಾಸ್ತಿ. ಹೌದೌದು. ಆಮೇಲೆ ಕಟ್ಟಿಗೆ ಗಾಣದಲ್ಲಿ ನಾವು ಎಲ್ಲಾ ಪರ್ಸೆಂಟೇಜನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಕಾಳಿನಲ್ಲಿರುವ ಎಲ್ಲಾ ಎಣ್ಣೆ ತೆಗಿಯಕ್ಕಾಗಲ್ಲ. ನಮ್ಗೆ 2 ರಿಂದ 3% ಹಿಂಡಿಲಿ ಕೂಡ ನಮ್ಗೆ ಎಣ್ಣೆ ಉಳಿತದ. ಹೌದೌದು, ಹಸುಗಳಿಗೆ ಜಾಸ್ತಿ ಅನುಕೂಲ ಆಗ್ತದೆ. ಈಗ ನೋಡಿ, ಇಲ್ಲ ಇಲ್ಲೊಂದು ಕಾಳು ಸಹಿತ ನಿಮಗೆ ಕಾಣ್ತದೆ ಇಲ್ಲಿ. ಹಾಗೆ ಹಾಗಾಗಿ ಇದು ನೈಸರ್ಗಿಕವಾಗಿ ಒಂದು RPM ಕಮ್ಮಿ ಇರೋದ್ರಿಂದ ಒಂದು ಅಧಿಕ ಒತ್ತಡ ಇರೋದಿಲ್ಲ. ಹಾಗಾಗಿ ಹಿಂಡಿಯಲ್ಲಿ ಕೂಡ ನಮಗೆ 2 ರಿಂದ 3% ಎಣ್ಣೆ ಉಳಿದಿರ್ತದೆ. ಹಾಗೆ ಹಸುಗಳಿಗೆ ಇದರಿಂದ ನಿಮಗೆ ಆದಾಯ ಹೆಂಗಿದೆ? ಇದು ಹೇಗೆ ಅಂದ್ರೆ, ನಮ್ಗೆ ಇವಾಗ ಒಂದು ಶೇಂಗಾ ನಾವು 1 ಲೀಟರ್ ಎಣ್ಣೆ ಉತ್ಪಾದನೆ ಮಾಡಬೇಕಂದ್ರೆ ನಮ್ಗೆ 2.5 kg ಕಾಳಿಗೆ ನಮಗೆ 1 ಲೀಟರ್ ಎಣ್ಣೆ ಉತ್ಪಾದನೆ ಮಾಡಬಹುದು ನಾವು. ಹಾಗೆ ಇವಾಗ ಸರಿ ಸುಮಾರು ನೀವು ಅಂದಾಜು ಹಾಕೊಂಡು 120 15 ರಿಂದ 20 ರೂಪಾಯಿ 1 kg ಕಾಳು ಇರ್ತದೆ. 1 ಲೀಟರ್ ಎಣ್ಣೆ ಇವಾಗ 290 ರೂಪಾಯಿ 1 ಲೀಟರ್ ಬೆಲೆ ಇದೆ. ಹಾಗೆ ನಮ್ಗೆ 2.5 kg ಕಾಳಿಗೆ 1 ಲೀಟರ್ ಉತ್ಪಾದನೆ ಆಗ್ತದೆ. ನಮ್ಗೆ ಸಂಪೂರ್ಣವಾಗಿ ನಮ್ಗೆ 290 ರೂಪಾಯಿಗೆ ನಾವು ಆಯಿಲ್ ಪ್ರೊಡಕ್ಷನ್ ಚಾರ್ಜ್ ಆಗ್ತದೆ. ಇದನ್ನು ಉತ್ಪಾದನೆ ಮಾಡಿ ಏನು ಹಿಂಡಿಯನ್ನು ಉಳಿತದ, ಆ ಹಿಂಡಿ ನಮಗೆ ಲಾಭಾಂಶ. ಹೌದೌದು, ಹಿಂಡಿ ಮಾತ್ರ ಲಾಭಾಂಶವಾಗಿ ಬಳಸ್ಕೊಂಡು. ಇವಾಗೆಲ್ಲ ಶೇಂಗಾ ದರ ಜಾಸ್ತಿ ಇರುತ್ತಲ್ಲ, ಸೊ ಹಂಗಾಗಿ ನಾವು ಎಣ್ಣೆಯಲ್ಲಿ ನೀವು ಇವರಿಗೆ ಪ್ರಾಫಿಟ್ ಉಳಿಯಲ್ವೇನೋ, ಬೇರೆ ಏನೋ ಮಿಕ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ನಿಮಗೆ ಈಗ ಪ್ರಾಫಿಟ್ ಯಾವ್ದ್ರಿಂದ ಆಗುತ್ತೆ ಅಂತ ಹೇಳಿದ್ರಿ? ಹಿಂಡಿ ನಮ್ಗೆ ಹಿಂಡಿಯನ್ನು ಉಳಿತದ, ಆ ಹಿಂಡಿ ನಮಗೆ ಲಾಭಾಂಶವಾಗಿ ಬಳಕೆ ಆಗ್ತದೆ. ಇನ್ನೊಂದು ಕಟ್ಟಿಗೆ ಗಾಣದಲ್ಲಿ ಇದು ಕೋಲ್ಡ್ ಪ್ರೆಸ್ ಮೆಥಡ್ ಅಲ್ಲಿ ತೆಗೆದಿರೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಇದನ್ನ ಈಸಿಯಾಗಿ ನೀವು ಅದನ್ನ ಇದು ಪ್ಯೂರ್ ಹೌದು ಅಲ್ವೋ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ಬಾಟ್ಲ್ ಗ್ಲಾಸ್ ಹೀಗಿರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಇರೋದ್ರಲ್ಲಿ ಸ್ವಲ್ಪ ಶೇಂಗಾ ಎಣ್ಣೆನ ಹಾಕಿ ಇಟ್ರೆ, ಇವಾಗ ಇದರಲ್ಲಿ ಒಂದು ಎಣ್ಣೆ ಹಾಕಿದೀನಿ ಅಂತ ಅನ್ಕೊಳ್ಳಿ, ಈ ಒಂದು ಶೇಂಗಾ ಎಣ್ಣೆ ಇದರಲ್ಲಿ ನಾವು ಹಾಕಿದೀವಿ ಅಂದ್ರೆ ಇದರಲ್ಲಿ ಅವರು ಎಳ್ಳೆಣ್ಣೆ ಮಿಕ್ಸ್ ಮಾಡಿದ್ದಾರೆ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ, ಇವಾಗ ಅದು ಸಾಂದ್ರತೆ ಆಧಾರದ ಮೇಲೆ, ಡೆನ್ಸಿಟಿ ಆಧಾರದ ಮೇಲೆ ಇವಾಗ ಕೆಳಗಡೆ ಶೇಂಗಾ ಎಣ್ಣೆ ಬರ್ತದೆ, ಅದರ ಮೇಲೆ ಎಳ್ಳೆಣ್ಣೆ ಬರ್ತದೆ, ಅದ್ರ ಮೇಲೆ ನಿಮಗೆ ಕೊಬ್ಬರಿ ಎಣ್ಣೆ ಬರ್ತದೆ. ನೀವು ಈಸಿಯಾಗಿ ಅದನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.
ಸೊ ನಾನು ಅಲ್ಲಿ ಅದನ್ನು ವಿಡಿಯೋ ಮಾಡೋದಕ್ಕೆ ಹೋದಾಗ ಅಂದ್ಕೊಂಡಿದ್ದಕ್ಕಿಂತ ಅಣ್ಣ ಹೆಚ್ಚಿನ ವಿವರಣೆನ ನೀಡಿದರು. ಸೊ ಹೇಗೆಲ್ಲ ನಾವು ರೈತರಾಗಿರ್ಬೋದು ಅಥವಾ ನಾವು ಗ್ರಾಹಕರು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಯಾವ ರೀತಿ ಎಣ್ಣೆಗಳನ್ನು ಕೊಂಡ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ನೀಡಿದರು. ಅದು ತುಂಬ ಖುಷಿ ಕೊಡೋವಂಥ ವಿಚಾರ ಅನ್ನಿಸ್ತು. ಆಮೇಲೆ ಅಲ್ಲಿ ಶೇಂಗಾನ ಗಾಣಕ್ಕೆ ಹಾಕಿದ್ರು ಆಲ್ರೆಡಿ. ಸೊ ಆವಾಗ ಅವರು ನೀರನ್ನು ಸಿಂಪಡಿಸ್ತಾ ಇದ್ದರು. ಏನಕ್ಕೆ ಎಣ್ಣೆಗೆ ನೀರು ಹಾಕಿದರೆ ಅದು ಕೆಡಲ್ವಾ ಅಂತ ಕೇಳಿದೆ ನಾನು. ಆವಾಗ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಯಾಕಂದರೆ ಅದು ಕಾಳಿನ ಆಧಾರದ ಮೇಲೆ ಹೋಗ್ತದೆ. ಕೊಬ್ಬರಿ ಒಂದಕ್ಕೆ ಮಾತ್ರ ವಾಟರ್ ಬೇಕಾಗಲ್ಲ, ಅದು ಬಿಟ್ಟರೆ ಉಳಿದ ಎಲ್ಲದಕ್ಕೂ ಕೂಡ ನೀರು ಕೇಳ್ತದೆ. ನೀರು ಏನಕ್ಕೆ ಹಾಕ್ತಿದ್ದೀರಿ ಅಣ್ಣ? ಇದು ಶೇಂಗಾ ಎಷ್ಟು ಗಂಟಾಗ್ಲಿಕ್ಕೆ ನೀರು ಬೇಕಾಗ್ತದೆ. ನಮಗೆ ಕೊಬ್ಬರಿಯನ್ನು ಹೊರತಾಗಿ ಉಳಿದ ಯಾವುದೇ ಎಣ್ಣೆ ತೆಗೆದ್ರೂ ಸಹಿತ ನಾವು ಅದಕ್ಕೆ ನೀರು ಬೇಕಾಗ್ತದೆ. ಇದೇನು ನೀರನ್ನು ಸೇರಿಸ್ತೀವಿ ಅದರದ್ದು ಹಸಿ ಅಂಶ ಅದು ಹಿಂಡಿಗೆ ಹೋಗ್ತದೆ, ಆಮೇಲೆ ಆಯಿಲ್ ಬರೋದಿಲ್ಲ. ಮತ್ತೆ ಇನ್ನೊಂದು ಇದಕ್ಕೆ ನೀರು ಎಷ್ಟು ಬೇಕಾಗ್ತದೆ ಅಷ್ಟನ್ನು ಮಾತ್ರ ಹಾಕ್ಬೇಕಾಗತ್ತೆ. ಇವಾಗ ಇದು ಗಂಟಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ನೀರನ್ನು ನಿಲ್ಲಿಸ್ಬೇಕಾಗ್ತದೆ. ಇದ್ರ ಮೇಲೆ 100 ml ನೀರು ಜಾಸ್ತಿ ಆದರೂ ನಮಗೆ ಆಯಿಲ್ ಪರ್ಸೆಂಟೇಜು ಮತ್ತು ಆಯಿಲ್ ಕ್ವಾಲಿಟಿ ಅದು ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ. ಹಿಂಡಿ ಎಲ್ಲ ಗುಟ್ಟು ಕಂಡು ಬರ್ತದೆ. ಹಾಗಾಗಿ ಅದಕ್ಕೆ ನಾವು ಒಂದು ಸಾಮಾನ್ಯ ಒಂದು ಬ್ಯಾಚಿಗೆ 1/2 ಲೀಟರ್ ನೀರು ಬೇಕಾಗ್ತದೆ. ಅದರಿಂದ ಆಯಿಲಿಗೂ ಅದು ಕ್ವಾಲಿಟಿಗೆ ಏನು ಸಂಬಂಧ ಬರೋದಿಲ್ಲ. ಹೌದು, ಬರೋದಿಲ್ಲ. ನೀರಿನ ಅಂಶ ಹಿಂಡಿಗೆ ಹೋಗ್ತದೆ. ಇದು ಕ್ರಷಿಂಗ್ಗೋಸ್ಕರ ಬೇಕಾಗ್ತದೆ. ಇದು ಬಂದುಬಿಟ್ಟು ಕುಸುವೆ ಬೀಜ ಏನು ಬರುತ್ತಲ್ಲ, ಸೊ ಅದರದ್ದು ಎಣ್ಣೆ ತೆಗೆದಕ್ಕೋಸ್ಕರ ಇರ್ತಕ್ಕಂಥ ಬೇರೆ ಸಪ್ರೇಟ್ ಗಾಣದಿದ್ದು. ಅಂದರೆ ಕೊಕೊನಟ್ಗೆ ಬೇರೆ, ಕುಸುವೆ ಎಣ್ಣೆಗೆ ಬೇರೆ, ಮತ್ತು ಶೇಂಗಾದಕ್ಕೆ ಬೇರೆ ಇತ್ತು. ಇದು ಆಟೋಮ್ಯಾಟಿಕ್. ಅಂದರೆ ಇಲ್ಲಿ ನಾವು ಶೇಂಗದ್ದು ಬಂದಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಸೈಡಿಗೆ ಎಣ್ಣೆ ಬರುತ್ತೆ. ಆ ಮಿಷಿನ್ಗೆ ಡೈರೆಕ್ಟಾಗಿ ಕೆಳಗಡೆ ಎಣ್ಣೆ ಬರುತ್ತೆ ಅಂತ ತೋರಿಸಿದ್ರು. 10 ಗಂಟೆ ತಗೊಳ್ತು, ನಾವು ನೀರು ಹಾಕಲ್ಲ ಇನ್ಮೇಲೆ. ನಾನು ಹೋಗಿದ್ದು ಸಮಯದಲ್ಲಿ ಅವರು ಶೇಂಗಾನ ಹಾಕಿದ್ರಿಂದ ಸೊ ಅದ್ರ ಬಗ್ಗೆ ನೀಟಾಗಿ ಯಾವ ರೀತಿಯಾಗಿ ಅದು ಗಾಣದಲ್ಲಿ ತಿರುಗುತ್ತೆ, ಎಣ್ಣೆ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಅವರು ವಿವರವಾಗಿ ಹೇಳ್ತಾ ನನಗೆ ತೋರಿಸಿದ್ರು. ಆಗ ನನಗೂ ಕೂಡ ಮನದಟ್ಟಾಯಿತು. ನನಗೆ ಇಷ್ಟೊಂದು ಸಮಯ ಸಿಗೋದಕ್ಕೆ ರೀಸನ್ನು ಈ ಒಂದು ಗಾಣ ಬಂದುಬಿಟ್ಟು ನನ್ನ ಮಕ್ಕಳ ಸ್ಕೂಲ್ ಹಿಂಭಾಗದಲ್ಲೇ ಬರೋದ್ರಿಂದ ನಾನು ಕರ್ಕೊಂಡು ಬರೋಕ್ಕೆ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯಿತು ನನಗೆ. ಕೆಳಗಡೆ ಓಪನ್ ಮಾಡ್ತೀವಿ, ಇಲ್ಲಿಂದ ಮತ್ತೆ ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತದೆ. ಇದು 15 kg ಶೇಂಗಾ ಕಾಳನ್ನು ನಾವು ಫ್ರೆಶ್ ಮಾಡಲಿಕ್ಕೆ 1 ಗಂಟೆ ಸಮಯ ತಗೊಳ್ತದೆ. 1 ಗಂಟೆ ಟೈಮ್ ತಗೊಳ್ತದೆ ಹಿಂಡಿ ಸಂಪೂರ್ಣ ಎಲ್ಲ ಮಾಡಲಿಕ್ಕೆ. ಮಕ್ಕಳ ಸ್ಕೂಲ್ ಬಿಡೋದಕ್ಕೇನು ಸಮಯ ಇದ್ದಿದ್ದರಿಂದ ಕಂಪ್ಲೀಟ್ ನಾನು ಎಣ್ಣೆ ಆಗೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೊತ್ತು ವೆಯ್ಟ್ ಮಾಡಿ ಅವ್ರು ಹೇಳಿದರು. ಸೊ ಬರೋದೇ ಬಂದಿದ್ದೀರಾ, ಕಂಪ್ಲೀಟ್ ಒಂದು ಪ್ರೊಸೀಜರ್ ನೋಡಿಬಿಟ್ಟು ನೀವು ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಐಡಿಯಾ ಬರುತ್ತೆ ಅಂತಲೂ ಕೂಡ ಹೇಳಿದರು ಅಣ್ಣ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ಕೊನೆಯ ಪ್ರೊಸೀಜರಿಗೆ ಬಂದಿತ್ತು ಆಲ್ರೆಡಿ ಮೆಷಿನಲ್ಲಿ. ಅಂದರೆ ಎಣ್ಣೆ ಆಲ್ರೆಡಿ ಉತ್ಪತ್ತಿ ಆಗೋ ಒಂದು ಟೈಮು. ಆವಾಗ ಅವರು ಸೈಡಿಗಿರೋ ಹೋಲ್ಗಳನ್ನ ಓಪನ್ ಮಾಡಿದರು. ಫಸ್ಟ್ ಲಿಡ್ ಹಾಕಿ ಕ್ಲೋಸ್ ಮಾಡಿದರು. ಆಮೇಲೆ ಓಪನ್ ಮಾಡಿದ ನಂತರ ಅದು ಎಣ್ಣೆ ಸೈಡಿಂದ ಪೈಪಲ್ಲಿ ಒಂದು ಕಡೆ ಬಂತು. ಸೊ ಅದನ್ನು ಅವರು ಅಲ್ಲಿ ಫಿಲ್ಟರ್ ಇಟ್ಟಿದ್ರು. ಅದರ ಮೂಲಕ ಸೋಸಿ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ರು ಅನಿಸುತ್ತೆ, ಮೇ ಬಿ ಅದು ಸ್ಟೋರ್ ಆಗಲಿಕ್ಕೆ. ಅದರಲ್ಲಿ ಎಲ್ಲ ಎಣ್ಣೆನೂ ಬಂದು ಸ್ಟೋರ್ ಆಯಿತು. ಅದನ್ನು ಕಂಪ್ಲೀಟ್ ಪ್ರೊಸೀಜರ್ ನೋಡಿದಾಗ ನನಗೆ ಒಂದು ಐಡಿಯಾ ಬಂದಿದ್ದು, ಪ್ಯೂರ್ ಎಣ್ಣೆನ ನಾವು ಮನೆಗೆ ತೊಗೊಂಡು ಹೋಗ್ಬೋದು ಅಂತ. ಇದು ವುಡ್ ಪ್ರೆಸ್ಸಿಂಗ್ ಆಯಿಲ್ ಮೆಷಿನಲ್ಲಿ ಒಂದೇ ಥರ ಬರುತ್ತಾ ಅಥವಾ ಹೆಂಗ್ರಿ ಅಣ್ಣ, ಬೇರೆ ಬೇರೆ ವಿಧಗಳಲ್ಲಿ ಬರುತ್ತಾ? ಇದರಲ್ಲಿ ಒಂದು ರೋಟರಿ ಮೆಷಿನ್ ಅಂತ ಬರ್ತದೆ, ಕಬ್ಬಣದ ಸಂಪೂರ್ಣ ಕಬ್ಬಣ ಬರ್ತದೆ. ಕೆಳಗಡೆಗೆ ಒರಳು ಮತ್ತೆ ಊಟ ಅದು ಕಬ್ಬಣ ಬರ್ತದೆ, ರೋಟರಿ ಅಂತ ಹೇಳಿ. ಅದಾದ್ಮೇಲೆ ಇದರ ಮೇಲ್ಗಡೆ ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಹಿಂಡಿ ಕಟ್ಟಾಗಿ ಒಳಗಡೆ ಬೀಳ್ತದೆ. ಇದು ಸೆಮಿ ಆಟೋಮೆಟಿಕ್ ಅಂತೇಳಿ. ನಮ್ದೇನೋ ಯಾವುದೇ ಕೈಯಿಂದ ಹಿಂಡಿ ದಬ್ಬದಾಗಿರ್ಲಿ ಮತ್ತೆ ಯಾವುದೋ ಇದು ಇರೋದಿಲ್ಲ. ಒಂದ್ಸರಿ ನಾವು ಕಾಳನ್ನ ಹಾಕಿ ಸ್ಟಾರ್ಟ್ ಮಾಡಿದ್ಮೇಲೆ ಸಂಪೂರ್ಣವಾಗಿ ಆಯಿಲ್ ಬರ್ತಾ ಹೋಗ್ತದೆ. ಇದು ಸೆಮಿ ಆಟೋಮೆಟಿಕ್ ಮಿಷನ್ ಅಂತ ಕರಿತೀವಿ. ಇದಾದ್ಮೇಲೆ ಇದು ಆಟೋಮೆಟಿಕ್ ಮಿಷನ್ ಇತ್ತು. ಇದು ಸಂಪೂರ್ಣವಾಗಿ ಅಂದ್ರೆ ಮೇಲ್ಗಡೆ ಕಾಳು ಅಥವಾ ಕೊಬ್ಬರಿ ಏನಾದ್ರು ಹಾಕಿದ್ರೆ ಕೆಳಗಡೆ ಆಯಿಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಇದು ಸಂಪೂರ್ಣ ಆಟೋಮೆಟಿಕ್. ಮತ್ತೆ ಇನ್ನೊಂದು ಮ್ಯಾನ್ಯುಯಲ್ ಮಿಷನ್ ಬರ್ತದೆ. ಮ್ಯಾನ್ಯುಯಲ್ ಮಿಷನ್ ಅಲ್ಲಿ ಏನಾಗ್ತದೆ, ನಾವು ಇದು ಟ್ರೇ ಹಿಂಗ್ ಓಪನ್ ಇರ್ತದೆ, ನಾವು ಹಿಂಡಿಯನ್ನ ಕೈಲೇ ಒಳಗಡೆ ದಬ್ಬಬೇಕಾಗ್ತದೆ. ಅದ್ರಲ್ಲಿ ಸ್ವಲ್ಪ ಹೈಜಿನಿಟಿ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಕಾರಣದಿಂದ ನಾವು ಬೆಲೆ ಕಮ್ಮಿ ಆಗ್ತದೆ, ಮೆಷಿನರಿ ಬೆಲೆ ಕಮ್ಮಿ ಆಗ್ತದೆ. ಬಟ್ ಅದು ಹೈಜಿನಿಟಿ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಥರದ ಮಿಷನ್ಗಳನ್ನ ಇಟ್ಟಿದ್ದೆಲ್ಲ ಆಟೋಮೆಟಿಕ್ ಮಿಷನ್, ಸೆಮಿ ಆಟೋಮೆಟಿಕ್ ಮಿಷನ್ ಬಳಸ್ತಾ ಇದ್ದೀವಿ. ಹೌದ್ರಾ? ಥ್ಯಾಂಕ್ ಯು ಅಣ್ಣ. ಅಣ್ಣ, ಈಗ ಗ್ರಾಹಕರು ಇಲ್ಲಿ ನಿಮ್ಮ ಹತ್ರ ಎಣ್ಣೆ ಕೊಳ್ತಾರೆ ಅನ್ಕೊಳ್ಳಿ, ಇದನ್ನ ಬಿಟ್ಟು ಮತ್ತೆ ಬೇರೆ ಯಾವುದೋ ಬೇರೆ ಊರಿಗೆ ಹೋದಾಗ ಅಲ್ಲಿ ಎಣ್ಣೆನ ಪರ್ಚೇಸ್ ಮಾಡಬೇಕು ಅಂದರೆ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕಾಗುತ್ತೆ?
ಇವಾಗ ಗಾಣದ ಎಣ್ಣೆಲಿ ನಾವು ಶೇಂಗಾ ಎಣ್ಣೆ ತಗೊಂತೀವಿ ಅಂತಂದ್ರೆ ಅವ್ರ ಹತ್ರ ಮೊದಲಿಗೆ ಶೇಂಗಾ ಕಾಳಿನ ದಾಸ್ತಾನ ಇರ್ಬೇಕು, ಸ್ಟಾಕ್ ಇರ್ಬೇಕಾಗ್ತದ. ಅದ್ರ ಕೆಲವರು ಅದ್ ಯಾವ್ದು ನೋಡೋದಿಲ್ಲ, ಒಂದ್ ಯಾವ್ದೋ ಮಿಷಿನ್ ಇಟ್ಕೊಂಡಿರ್ತಾರೆ, ಸಂಪೂರ್ಣ ಎಲ್ಲಾ ತರದ ಎಣ್ಣೆ ಇಟ್ಕೊಂಡಿರ್ತಾರೆ. ಅದ್ರ ಬದಲಾಗಿ ನಾವು ಯಾವ ಆಯಿಲ್ ತಗೊಂತೀರೋ ಅದ್ರ ಹಿಂಡಿ, ಇವಾಗ ನಾವು ಶೇಂಗಾ ತೆಗಿತಿದ್ವಿ, ಶೇಂಗಾ ಕಾಳು ನೋಡಿದ್ರಿ ನೀವು, ಶೇಂಗಾ ಕಾಳು ಮತ್ತೆ ಶೇಂಗಾ ಹಿಂಡಿ ಪ್ರೊಸೆಸ್ ರನ್ನಿಂಗ್ ಇರಬೇಕು ಕಂಟಿನ್ಯೂಸ್ಲಿ. ಹಾಗೆ ಮತ್ತೆ ಕೊಬ್ಬರಿ ಅಂದ್ರೆ ಕೊಬ್ಬರಿ ದಾಸ್ತಾನು, ಮತ್ತೆ ಕೊಬ್ಬರಿ ಹಿಂಡಿ, ಇವಾಗ ಎಳ್ಳು, ಈ ತರದ್ ಬೇರೆ ಬೇರೆ ಯಾವ ಎಣ್ಣೆ ಬೇಕೋ ಆ ತರದ ರಾ ಮೆಟೀರಿಯಲ್ ಅವ್ರ ಕಡೆ ಇರಬೇಕು. ಮೇನ್ ನೀವು ಹೋದಾಗ ರಾ ಮೆಟೀರಿಯಲ್ ಅವ್ರ ಕಡೆ ಒಳ್ಳೆ ಕ್ವಾಲಿಟಿ ಇರಬೇಕಾಗ್ತದೆ. ಒಳ್ಳೆ ಕಾಳನ್ನ ಹಾಕಿದ್ರೆ ನಮಗೆ ಒಳ್ಳೆ ಎಣ್ಣೆ ಬರ್ತದೆ. ಇವಾಗ ಏನಕ್ಕೆ ನಮಗೆ ಎಣ್ಣೆ ಒಳ್ಳೇದ್ ಬೇಕಂದ್ರೆ, ಮನುಷ್ಯನಿಗೆ ದೇಹಕ್ಕೆ ಈಗ ಸಕ್ಕರೆ ಬೇಕಾಗಿತ್ತು ಅಂತಂದ್ರೆ ದೇಹಕ್ಕೆ ನಿಮಗೆ ಅನ್ನದಿಂದ ಆದ್ರೂ ಕೂಡ ದೇಹ ನಿಮಗೆ ಸಕ್ಕರೆ ಕನ್ವರ್ಟ್ ಮಾಡ್ಕೊಳ್ತದೆ ದೇಹ. ಬಟ್ ನಿಮಗೆ ಒಮೆಗಾ 3 ಒಮೆಗಾ 6 ಬೇಕಂದ್ರೆ ಅದಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ ಅದಕ್ಕೆ ಒಂದು ಅಲ್ಪ ಪ್ರಮಾಣದಲ್ಲಿ ಆಯಿಲ್ ಬೇಕಾಗ್ತದೆ. ಹಾಗಾಗಿ ನೀವು ಒಳ್ಳೆ ಎಣ್ಣೆ, ನಿಮ್ಗೆ ಮೊದಲಿಗೆಲ್ಲ ಹಳೆಯ ಹೇಳ್ತಾರೆ ಒಳ್ಳೆ ಎಣ್ಣೆ ಅಂತ ಹೇಳ್ತಾರೆ. ನಾವು ಇವಾಗ ಶೇಂಗಾ ಎಣ್ಣೆ ಕೊಬ್ಬರಿ ಇಂತ ಬೇರೆ ಬೇರೆ ಹೇಳ್ತೇವೆ. ಬಟ್ ಒಳ್ಳೆ ಎಣ್ಣೆ ಅಡಿಗೆ ಒಂದು ಕ್ಯಾನ್ ತಗೊಂಡೋಗಿ ಅಂಗಡಿಗೆ ತಗೊಂಡ್ಬರ್ತಿದ್ವಿ ಅವಾಗ. ಹಾಗೆ ಆ ಒಳ್ಳೆ ಎಣ್ಣೆ ಅಂತಂದ್ರೆ ನಾವು ಒಳ್ಳೆಯ ಕಾಳನ್ನ ಹಾಕಿದ್ರೆ ನಿಮಗೆ ಒಳ್ಳೆ ಎಣ್ಣೆ ಹೊರಗಡೆ ಬರ್ತದೆ. ಹಾಗಾಗಿ ನೀವು ಇದೆಲ್ಲದನ್ನು ಕೂಡ ಪರೀಕ್ಷೆ ಮಾಡ್ಕೋಬೇಕಾದ್ರೆ ಒಳ್ಳೆಯ ಕಾಳು ಮತ್ತೆ ಅದೆಲ್ಲದ ಮುಖ್ಯವಾಗಿ ಆ ಮಾಡುವ ವ್ಯಕ್ತಿ ಅವನಿಗೆ ಅದು ಫ್ಯಾಷನೇಟ್ ಆಗಿ ಒಳ್ಳೆ ಎಣ್ಣೆ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರಾ, ಅಥವಾ ಏನ್ ಬ್ರಾಂಡಿಂಗ್ ಮಾಡಿ ಫ್ಯಾಕ್ಟರಿ ವೈಸ್ ಮಾಡಬೇಕು ಅಂತ ಇದ್ದಾರಾ, ಯಾವ ತರ ಮಾಡ್ಬೇಕಂತ ಇದ್ದಾರೆ ಆ ವ್ಯಕ್ತಿ, ಅದನ್ನ ಕೂಡ ನೀವು ಗಮನಿಸಬೇಕಾಗ್ತದೆ. ನೀವು ಸ್ವಲ್ಪ ಸಮಯನ ಅವ್ರ ಜೊತೆ ಸ್ಪೆಂಡ್ ಮಾಡೋದು ಅನಿವಾರ್ಯ. ಯಾವ್ದು ಹೌದೌದು ಅವ್ರ ಜೊತೆ ನೀವು ಸ್ವಲ್ಪ ನೀವು ಅಂದ್ರೆ ನೋಡ್ಬೇಕು ಯಾವ ರೀತಿ ಮಾಡ್ತಾರೆ, ಅಂದ್ರೆ ಏನೇನೆಲ್ಲ ಹೈಜೆನಿಕ್ ಯೂಸ್ ಮಾಡಿದ್ದಾರೆ, ಆ ಪ್ರೋಸೆಸ್ ತಿಳ್ಕೊಳಕ್ಕೆ ಸ್ವಲ್ಪ ಹೊತ್ತು ಅಲ್ಲಿ ಇರ್ಬೇಕಾಗುತ್ತೆ. ಅಥವಾ ನೀವು ಕಾಳು ರನ್ ಮಾಡಿ ಹಾಕಿ ಆಯಿಲ್ ತಗೊಂಡು ಆ ತರದನ್ನು ಕೂಡ ಮಾಡಬಹುದು. ನಿಮಗೆ ಅವ್ರ ಬಗ್ಗೆ ಪರಿಚಯ ಇಲ್ಲ ಅಂತಂದ್ರೆ, ನಂಬಿಕೆ ಇಲ್ಲ ಅಂದ್ರೆ ನೀವು ಅವ್ರಿಗೆ ಕಾಳು ಹಾಕಿ ನೀವು ಬರ್ತಾ ಇರೋ ಎಣ್ಣೆನ ತಗೊಂಡು ಹೋಗ್ಬೋದು. ಆ ತರದನ್ನ ಮಾಡಬೇಕು. ಆಯ್ತು, ಥ್ಯಾಂಕ್ಸ್. ಯಾರೆಲ್ಲ ನಮ್ಮ ದಾವಣಗೆರೆ ಸುತ್ತಮುತ್ತಲು ಇರೋರಾಗಿರ್ಬೋದು ಅಥವಾ ನಿಯರ್ ಇರೋರು, ದಾವಣಗೆರೆಯಲ್ಲಿ ಇರೋರಿಗೆ ಗಾಣದ ಎಣ್ಣೆ ಬೇಕು ಅಂತ ಬಯಸ್ತಿರಲ್ಲ, ಸೊ ಇಲ್ಲಿ ಒನ್ ಟೈಮ್ ವಿಸಿಟ್ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾವು ಸ್ವತಃ ಯೂಸ್ ಮಾಡ್ತಿರೋದ್ರಿಂದ ಅದ್ರ ಕ್ವಾಲಿಟಿ ಏನು ಅಂತ ನನಗೂ ಕೂಡ ಗೊತ್ತಾಗಿದೆ. ಆಲ್ಮೋಸ್ಟ್ ಎಣ್ಣೆಯಿಂದನೇ ಹೆಲ್ತ್ ಅಂತಲ್ಲ, ಬಟ್ ಅದು ಒಂದು ಪ್ರಮಾಣ. ಈಗ ನಾವೆಲ್ಲ ಆಹಾರನೂ ಕೂಡ ಕಂಪ್ಲೀಟಾಗಿ ಬದಲಾಯಿಸೋಕ್ಕಾಗದೇ ಇದ್ರೂ ಒಂದೊಂದನ್ನೇ ಬದಲಾಯಿಸ್ತಾ ಹೋದಾಗ, ಪ್ಯೂರಿಟಿಯಾಗಿ ನಾವು ಊಟ ಮಾಡ್ತಾ ಹೋದಾಗ ಹೆಲ್ತು ಕೂಡ ಆಲ್ಮೋಸ್ಟ್ ಚೆನ್ನಾಗಿರ್ಬೋದು. ಗಾಣದ ಎಣ್ಣೆ ಬಗ್ಗೆ ಇಷ್ಟೊಂದು ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ದಕ್ಕೆ ಅಣ್ಣರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ವಿಡಿಯೋ ಮತ್ತು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಗಾಣದ ಎಣ್ಣೆಗಳನ್ನು, ಪ್ಯೂರ್ ಎಣ್ಣೆಗಳನ್ನು ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.